ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ LMS ಎಂಬ ವಿನೂತನವಾದಂಥ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದು, ಇದರ ಅಂಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ದ್ವಿತೀಯ BCom ನ 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಸಾರಾ ಅಬೂಬ್ಕರ್ ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ 15ರ ಒಂದು ಸೆಷನ್ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ಸೆಷನ್ನಲ್ಲಿ ನಾವು ನಾದಿರ ಮರುಮದುವೆ ಪ್ರಸ್ತಾಪ ಆಗುವಂಥದ್ದು ಮತ್ತೆ ಧರ್ಮದ ರಿವಾಜುಗಳು ಏನಿದ್ದು ಎಂಬುದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಆತ್ಮೀಯರೇ, ಈ ಹಿಂದಿನ ತರಗತಿಯಲ್ಲಿ ನಾವು 14ರ ಒಂದು ಸೆಷನ್ ಭಾಗದಲ್ಲಿ ನೋಡುತ್ತಾ ಅಲ್ಲಿ ತಲಾಕ್ನ ನಂತರದ ಒಂದು ಸನ್ನಿವೇಶದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದ್ರೆ ರಶೀದ್ ಮತ್ತು ನಾದಿರ ಇವರ ನಡುವೆ ತಲಾಕ್ ಏರ್ಪಟ್ಟ ನಂತರ ಮನೆಯಲ್ಲಿ ಇರುವಂತಹ ಒಂದು ವಾತಾವರಣ ಬಿಗಡಾಯಿಸಿರುವಂಥದ್ದು. ಈಗ ಮೊಹಮ್ಮದ್ ಖಾನ್ ಹೊಸಮನೆ ಸಲೀಮನ ಒಂದು ಶ್ರೀಮಂತಿಕೆ ಮೇಲೆ ಕಣ್ಣಿಟ್ಟು ಆತನೊಂದಿಗೆ ತನ್ನ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ಅಂತಂತ ಹೇಳ್ಬಿಟ್ಟು ಮರುಮದುವೆ ಮಾಡಿಕೊಡ್ಬೇಕು ಅಂತ ತೀರ್ಮಾನಿಸಿರುವಂತಹ ಒಂದು ಪ್ರಸಂಗ. ಆದ್ರೆ ಇದೆಲ್ಲವನ್ನು ಕೂಡ ಪ್ರತಿಭಟಿಸುತ್ತಾಳೆ ಯಾರು? ನಾದಿರಾ ಅಂತ ಹೇಳ್ಬಿಟ್ಟು. ಆ ಮದುವೆಗೆ ಅವಳು ಒಪ್ಪದೆ ಪ್ರತಿಭಟನೆ ಮಾಡುವಂಥದ್ದನ್ನ ನಾವು 14ರ ಭಾಗದಲ್ಲಿ ನೋಡುದು. ಈಗ ಮುಂದುವರೆದಂತೆ ಅದರ ನಾದಿರ ಮರುಮದುವೆ ಒಂದು ಪ್ರಸ್ತಾಪ ಆಗುವಂಥದ್ದು, ಅದರ ಒಂದು ಧರ್ಮದ ರಿವಾಜುಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಇವತ್ತಿನ ಒಂದು ಸೆಷನ್ನ ಒಂದು ಕಲಿಕೆಯ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ಖಾನ್ನ ಕುಟುಂಬ ನಾದಿರಳ ಮರುಮದುವೆಯನ್ನು ಪ್ರಸ್ತಾಪಿಸುತ್ತೆ. ಆ ಸಂದರ್ಭವನ್ನ ಇವತ್ತ ವಿಶ್ಲೇಷಿಸಬಹುದು ನಾವು. ಮತ್ತೆ ಮರುಮದುವೆಗಿರುವಂತಹ ಧರ್ಮದ ರಿವಾಜುಗಳನ್ನ ಪ್ರಸ್ತಾಪಿಸಬಹುದು. ಪಾರುವಿನ ಭೇಟಿಯ ನಂತರ ನಾದಿರ ಕಾವಳ್ಳಿಯ ಕುಟುಂಬವನ್ನು ನೆನೆದು ಭಾವುಕಳಾದ ಸನ್ನಿವೇಶವನ್ನು ಕೂಡ ಅರ್ಥೈಸಬಹುದಾಗಿದೆ. ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ನೋಡಲಿರುವಂತಹ ಪಠ್ಯದ ಮುಖ್ಯಾಂಶಗಳ ಬಗ್ಗೆ ಅವಲೋಕನ ಮಾಡೋಣ. ಇವತ್ತಿನ ಒಂದು ಮುಖ್ಯಾಂಶಗಳಲ್ಲಿ ಮರುಮದುವೆ ಅಥವಾ ಎರಡನೇ ನಿಕಾಹಿಗೆ ಸಂಬಂಧಿಸಿದಂತ ಒಂದು ಧರ್ಮದ ರಿವಾಜುಗಳು ಏನಿವೆ ಎಂಬುದರ ಬಗ್ಗೆ ತಿಳ್ಕೊಳ್ಬಹುದು. ನಾದಿರಳ ಮರುಮದುವೆಗೆ ಸಲೀಂನ ವಿಷಯ ಪ್ರಸ್ತಾಪಿಸಿದಂತಹ ಖಾನ್ನ ಕುಟುಂಬದ ಒಂದು ವಿಚಾರವನ್ನು ನೋಡಬಹುದು. ನಾದಿರಳನ್ನು ಮರುಮದುವೆಗೆ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಖಾನ್ ಮಾಡ್ತಾನೆ. ಅದರಲ್ಲಿ ಸೋತು ವಿಫಲನಾಗುವಂಥದ್ದನ್ನ ಕಾಣ್ತೇವೆ ನಾವು. ಮತ್ತೆ ಹೊಸಮನೆ ಸಲೀಮ್ನು ಕೂಡ ನಾದಿರಳ ಮನಸ್ಸನ್ನ ಗೆಲ್ಲೋದಿಕ್ಕೆ ಸಾಕಷ್ಟು ಹರಸಾಹಸ ಮಾಡ್ತಾನೆ. ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದಂತ ನಾದಿರಳ ಒಂದು ಸ್ಥಿತಿಯನ್ನ ನೋಡ್ಬೋದು ನಾವು. ಮತ್ತೆ ಮಗಳ ದಾಂಪತ್ಯದ ವಿಚಾರದಲ್ಲಿ ದುಡುಕಿನ ನಿರ್ಧಾರ ಕೈಗೊಂಡಂತಹ ಖಾನ್ ತನ್ನ ಒಂದು ವಿಚಾರವನ್ನ ಸಮರ್ಶಿಕೊಳ್ಳೋದನ್ನ ನಾವು ಈ ಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಇದೆಲ್ಲದಕ್ಕೂ ಕೂಡ ನನ್ನ ತಂದೆ ಮೂಲ ಕಾರಣ, ತಂದೆಯ ಒಂದು ಕುತಂತ್ರತನ, ಮೂರ್ಖತನವೇ ಕಾರಣವೆಂದು ನಾದಿರ ಪರಾಮರ್ಶಿಸುವಂತಹ ವಿಚಾರವನ್ನ ನಾವು ಗಮನಿಸಬಹುದಾಗಿದೆ. ನಾದಿರ ಮತ್ತು ಪಾರುವಿನ ಭೇಟಿಯಾಗುತ್ತೆ. ಅತ್ಯಂತ ಒಂದು ರೋಮಾಂಚಕವಾದಂತಹ ಒಂದು ಸ್ಥಿತಿ ಅನ್ಬೋದು, ಅದನ್ನ ಘಟ್ಟ ಅಂತಂತ ಹೇಳ್ಬೋದು. ಯಾಕೆ ಅಂತಂತಂದ್ರೆ ಈಗ ನಾದಿರಳಿಂದ ರಶೀದ್ ದೂರವಾಗಿರುವಂಥದ್ದು, ಜೊತೆಗೆ ಈಕೆಯ ಪ್ರೀತಿಯ ಮಗು ಕೂಡ ದೂರವಾಗಿರುವಂಥದ್ದು. ಅವರಿಬ್ಬರ ವಿಚಾರವನ್ನ ಒತ್ತು ತಂದಿದ್ದಾಳೆ ಪಾರು. ಹಾಗಾಗಿ ಪಾರುವನ್ನು ಕಂಡ ತಕ್ಷಣ ಇವಳ ಹೃದಯ ತುಂಬಾ ಸಂತೋಷಗೊಳ್ಳುವಂಥದ್ದು. ಆಕೆಯೊಂದಿಗೆ ಮಾತನಾಡುವಂತ ಒಂದು ವೈಖರಿಯನ್ನು ನಾವು ನೋಡ್ತೀವಿ. ಮತ್ತೆ ಆಕೆಯೊಂದಿಗೆ ತನ್ನ ಮಗುವಿನ ಒಂದು ತುಂಟತನವನ್ನು ಕೇಳಿ ಬಹಳ ಸಂತೋಷ ಪಡ್ತಾಳೆ ನಾದಿರಾ ಅಂತಂತ ಹೇಳಿ. ಇನ್ನು ಕಾವಳ್ಳಿಯ ಕುಟುಂಬವನ್ನ ನೆನೆದು ಭಾವುಕಳಾಗ್ತಾಳೆ ಈ ಒಂದು ಸೆಷನ್ನಲ್ಲಿ. ಅದರ ಭಾಗವನ್ನು ಕೂಡ ನೋಡ್ತಾ ಹೋಗ್ಬೋದು.
ಈ ಪ್ರಮುಖ ಅಂಶಗಳ ಬಗ್ಗೆ ವಿಚಾರ ಮಾಡುವುದಾದ್ರೆ ವಿಸ್ತಾರವಾಗಿ ನಾವು ನೋಡ್ತಾ ಹೋದ್ರೆ ಖಾನ್ ಮರುಮದುವೆಯ ವಿಚಾರ ಪ್ರಸ್ತಾಪಿಸಿ ನಾದಿರಳ ಮನವೊಲಿಸಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಆಕೆಯ ಅನುಮತಿ ಇಲ್ಲದೆ ಮದುವೆ ಕಾರ್ಯ ನಡೆಯುವಂತಿರಲಿಲ್ಲ. ಕಾರಣ ಆಕೆಗೆ 17 ವಯಸ್ಸಾಗಿರುವಂಥದ್ದು. ಆ ಮುಸ್ಲಿಂ ಧರ್ಮದ ರಿವಾಜುಗಳು ಏನು, ಆ ಧರ್ಮದ ರಿವಾಜುಗಳು ಏನು ಅಂತಂತಂದ್ರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರುವಂತಹ ಹೆಣ್ಣು ಮಕ್ಕಳ ಒಂದು ಮದುವೆಯನ್ನ ಹೆಣ್ಣು ಮಗುವಿನ ಒಂದು ಅನುಮತಿ ಇಲ್ಲದೆ ತಂದೆಯೇ ನಿರ್ಧಾರ ಮಾಡ್ಬೋದಾಯಿತು. ಆದರೆ ಈಗ ಈಕೆಗೆ 17 ವರ್ಷ ತುಂಬಿರುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ತಂದೆಯಾಗಲಿ ಅಥವಾ ಮುಸ್ಲಿಂ ಮೌಲ್ವಿಗಳಾಗಲಿ ಬಲವಂತದ ಒಂದು ಮದುವೆಗೆ ಇಲ್ಲಿ ಒತ್ತಾಯ ಮಾಡುವಂತಿರಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾವ ಒಂದು ಇವರ ಬಲವಂತೆಯೂ ಕೂಡ ನಾದಿರಳ ಮುಂದೆ ನಡೀತಿರ್ಲಿಲ್ಲ. ಒಟ್ಟಾರೆಯಾಗಿ ನಾದಿರಳ ಒಂದು ತೀರ್ಮಾನವೇ ಅಂತಿಮ ತೀರ್ಮಾನವಾಗಿತ್ತು ಅಂತಂತ ಹೇಳ್ಬಿಟ್ಟು. ಎಷ್ಟು ಪ್ರಯತ್ನ ಪಟ್ಟರೂ ಬಲವಂತದ ಮದುವೆಗೆ ಅವಕಾಶವಿರಲಿಲ್ಲ ಅವಳಲ್ಲಿ ಅಂತಂತಂತ ಹೇಳಿ. ಹಾಗಾಗಿ ಮುಂದುವರಿದು ನೋಡೋದಾದ್ರೆ ನಾವು ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಖಾನ್ ಮತ್ತು ಫಾತಿಮಾ ಬೇರೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಏನಪ್ಪಾ ಅಂತಂತಂದ್ರೆ ಇಷ್ಟೆಲ್ಲ ಆಗಿರೋದು ನಮ್ಮಿಂದ ಅಲ್ಲ, ಇದೆಲ್ಲವೂ ಕೂಡ ನಾದಿರಳ ಹಣೆಬರಹವೇ ಎಂದೇ ಅವರು ತೀರ್ಮಾನಿಸುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಅವರ ಒಂದು ಮಾತುಗಳಲ್ಲೇ ನಾವು ನೋಡ್ಬೋದಾಯ್ತು, ಇದೆಲ್ಲ ನಾದಿರಳ ಹಣೆಬರಹ. ಒಲವಿನ ಗಂಡ ಮತ್ತು ಮಗುವಿನೊಂದಿಗೆ ಸುಖವಾಗಿ ಬಾಳುವುದು ಅವಳ ಹಣೆಯಲ್ಲಿ ಬರೆದಿಲ್ಲ. ಅಂತೆಯೇ ಬಾಗಿಲಿಗೆ ಬಂದ ಸಲೀಂನ ಶ್ರೀಮಂತಿಕೆಯ ಅದೃಷ್ಟವನ್ನು ಕೂಡ ನಿರಾಕರಿಸುವಂತಿರಲಿಲ್ಲ. ಆದದ್ದನ್ನು ಚಿಂತಿಸಿ ಫಲವಿಲ್ಲ ಅಂತಂತೇಳಿ. ಅನ್ನ ಬಟ್ಟೆ ಕೊಡಲು ಯಾರಾದರೊಬ್ಬರು ಇದ್ದರಾಯಿತು, ಹೆಣ್ಣು ಮಕ್ಕಳು ಅದಕ್ಕಿಂತ ಹೆಚ್ಚಿನದನ್ನ ಇನ್ನೇನು ಆಶಿಸಬೇಕು ಎಂಬ ಮಾತು ಅವರ ಬಾಯಿಂದ ಬರ್ತಾ ಇತ್ತು ಹಾಗಾಗಿ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ಹೆಣ್ಣನ್ನ ನೋಡುವಂತ ಒಂದು ದೃಷ್ಟಿಕೋನ ಇವರದು ಈ ಸ್ಥಿತಿಯಲ್ಲಿತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನೂ ಕೂಡ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಈ ಕುಟುಂಬದವರು. ರಶೀದ್ ಈಗಾಗಲೇ ಬೇರೊಂದು ಮದುವೆ ಆಗಿರ್ಬೋದು ಎಂದು ಫಾತಿಮಾ ಮಗಳಿಗೆ ಬೋಧಿಸುವ ಮುಖಾಂತರ ಮರುಮದುವೆಯ ಒಂದು ಪ್ರಸ್ತಾಪವನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಹೊಸಮನೆ ಸಲೀಮ್ನನ್ನ ನೋಡಿದ್ದೇವೆ, ಮದುವೆ ಮಾಡ್ಕೋ ಅಂತ. ಯಾಕೆಂದ್ರೆ ಅವನ ಶ್ರೀಮಂತಿಕೆ ಈಗಾಗಲೇ ಇವರೆಲ್ಲ ಬಾಯಲ್ಲಿ ನೀರು ಉರಿಸುವಂತದ್ದನ್ನ ನಾವು ಕಂಡಿದ್ದೀವಿ. ಆದ್ರಿಂದ ಇದೆಷ್ಟು ವಿಚಾರಗಳನ್ನು ಕೂಡ ಅವಳ ಮುಂದೆ ಹಲುಬಿದರು ಯಾವುದಕ್ಕೂ ಕೂಡ ಸೊಪ್ಪು ಆಗ್ತಿರ್ಲಿಲ್ಲ ಯಾರು ನಾದಿರ ಅಂತಂತ ಹೇಳ್ಬಿಟ್ಟು. ಅಂದ್ರೆ ಏನೆಲ್ಲ ಮಾಡಿ ಆಕೆಯ ಒಂದು ಮನ ಗೆಲ್ಲಲು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ, ಆದ್ರೂ ಕೂಡ ಅದು ಕೈಗೂಡೋದಿಲ್ಲ ಅಂತ ಹೇಳ್ಬಿಟ್ಟು. ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕೋದಿಲ್ಲ ನಾದಿರ ಅಂತ ಹೇಳಿ. ಆನಂತರ ಸಲೀಮ್ನೆ ಇಲ್ಲಿ ಮಧ್ಯಪ್ರವೇಶ ಮಾಡೋದನ್ನ ನಾವು ನೋಡ್ತೀವಿ. ಏನು ಮಧ್ಯಪ್ರವೇಶ ಅಂತಂತಂದ್ರೆ ಆಕೆಯ ಮುಂದೆ ಅಥವಾ ಆಕೆಯನ್ನು ಆಕರ್ಷಿಸೋದಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ತಾನೆ. ತನ್ನ ಒಂದು ತಲೆ ಕೂದಲಿಗೆ ಬಣ್ಣವನ್ನು ಹಚ್ಚಿಕೊಂಡು ತನ್ನ ಜೊತೆಯಲ್ಲಿ ಒಬ್ಬ ಕೂಲಿ ಆಳನ್ನ ಇಟ್ಕೊಂಡು ಛತ್ರಿಯನ್ನ ಹಿಡಿಸಿಕೊಂಡು ಮಹಮ್ಮದ್ ಖಾನ್ನಿಂದಲೇ ತೆಗೆದುಕೊಂಡಂತಹ ತೋಟದಲ್ಲಿ ತಿರುಗಾಡ್ತಾ ಇರ್ತಾನೆ. ಅಂದ್ರೆ ನನ್ನನ್ನು ನೋಡಿಯಾದರೂ ಆಕೆಗೆ ಪ್ರೀತಿ ಹುಟ್ಟಲಿ, ಹೀಗಾದರೂ ನನ್ನನ್ನ ಮೆಚ್ಚಲಿ, ನನ್ನೊಂದಿಗೆ ವಿವಾಹವಾಗಲಿ ಎಂಬ ತೀರ್ಮಾನವು ಕೂಡ ಸಲೀಮ್ನದಾಯಿತು. ಆದ್ದರಿಂದ ಹರಸಾಹಸವನ್ನ ಮಾಡ್ತಾನೆ ಅವನು. ನಾದಿರಳ ಹೃದಯವನ್ನ ವಶಪಡಿಸೋದಕ್ಕೆ ನಾನಾ ರೀತಿ ಆಮಿಷವನ್ನ ನೋಡ್ತಾನೆ. ಅದ್ಯಾವುದಕ್ಕೂ ಕೂಡ ನಾದಿರ ಕ್ಯಾರೆ ಅನ್ನೋದಿಲ್ಲ. ಜೊತೆಗೆ ಆತ ದಿನನಿತ್ಯವೂ ಕೂಡ ಅವರ ಮನೆಗೆ ಆಗಾಗ್ಗೆ ಹಣ್ಣು ಹಂಪಲುಗಳು ಮತ್ತು ವಿಶೇಷವಾದಂತಹ ಸಿಹಿ ತಿಂಡಿಗಳನ್ನು ಕೂಡ ಕಳಿಸಿಕೊಡ್ತಾ ಇದ್ದ ಅಂತಂತೇಳಿ.
ಅವರಿಗೆ ಬೇಕಾದಂತ ಉಡುಗೊರೆ, ಬಟ್ಟೆಯ ಒಂದು ಉಡುಗೊರೆಗಳನ್ನು ಕೂಡ ಕೊಡ್ತಾ ಇದ್ದ. ಹಾಗಾಗಿ ಕಳಿಸ್ಕೊಡ್ತಾ ಇದ್ದ ಈ ಎಲ್ಲ ವಸ್ತುಗಳನ್ನ. ಆದರೂ ಸಹ ಇದು ಬಹಳ ವಿಪರೀತಕ್ಕಿಟ್ಕೊಂಡಾಗ ನಾದಿರಾ ಏನ್ ಮಾಡ್ತಾಳೆ, ತಾಯಿಗೆ ನೇರವಾಗಿ ಹೇಳ್ತಾಳೆ, ಅಮ್ಮ, ಅವರು ಕಳಿಸಿದಂತ ವಸ್ತುಗಳನ್ನ ನೀನೇನಾದ್ರೂ ಎತ್ತಿಟ್ಕೊಂಡ್ರೆ ನಾನು ಚಂದ್ರಗಿರಿಯ ಆಶ್ರಯವನ್ನ ಪಡೆಯುತ್ತೇನೆ ಎಂದು ಬೆದರಿಸ್ತಾ ಇರ್ತಾಳೆ. ಆನಂತರ ಫಾತಿಮಾ ಏನ್ ಮಾಡ್ತಾಳೆ, ಆ ವಸ್ತುಗಳನ್ನ ತಂದಿಡುವಂತಹ ಆ ಆಳು ಕೂಲಿಗಳೊಂದಿಗೆ ಮಾತನಾಡ್ತಾಳೆ. ಇನ್ನು ಮುಂದೆ ಅವರಿಂದ ವಸ್ತುಗಳನ್ನ ನಮ್ಮ ಮನೆಗೆ ತರಬೇಡಿ, ಏಕೆಂದ್ರೆ ಇಲ್ಲಿ ಇವರ ತಂದೆಗೆ ಸಿಹಿ ಮೂತ್ರ ರೋಗ, ಮತ್ತೆ ನಾವು ಕೂಡ ಸಿಹಿ ತಿಂಡಿಗಳನ್ನು ತಿನ್ನುವುದಿಲ್ಲ. ಇನ್ನು ನಾದಿರಳು ಕೂಡ, ಅವಳಿಗೂ ಕೂಡ ಇಷ್ಟವಿಲ್ಲ. ಆದ್ದರಿಂದ ಇವತ್ತ ಕೊನೆ, ಇನ್ನು ಮುಂದ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಈ ವಸ್ತುಗಳನ್ನು ತರಬೇಡಿ ಎಂದು ಫಾತಿಮಳು ಕೂಡ ಸಲೀಂನ ಆಳುಗಳಿಗೆ ಹೇಳಿ ಕಳಿಸುವಂಥದ್ದನ್ನ ಕಾಣ್ತೀವಿ. ಆ ನಂತರ ಆ ಹೊಸಮನೆ ಸಲೀಂನಿಂದ ಬರುವಂತ ವಸ್ತುಗಳೆಲ್ಲವೂ ಕೂಡ ಏನಾಯ್ತು, ಬಂದಾಯ್ತು ಅಂತಂತ ಹೇಳ್ಬಿಟ್ಟು. ಇದಾದ ನಂತರ ಖಾನ್ ತಾನು ದುಡುಕಿದ್ದು ಸರಿ ಇಲ್ಲ ಎಂದು ಆತನಿಗೆ ಅನ್ನಿಸತೊಡಗುತ್ತೆ. ನಾದಿರಳಿಗೆ, ಅವಳಿಗೂ ಕೂಡ ಹಂಗನ್ಸುತ್ತೆ, ಇದರ ಹಿಂದೆ ನನ್ನ ತಂದೆಯ ಕೈವಾಡವಿದೆ ಅಂತಂತ ಹೇಳ್ಬಿಟ್ಟು. ಆದ್ರೂ ಕೂಡ ಇಲ್ಲಿ ಖಾನ್ ಸಮರ್ಸ್ಕೊಳ್ತಾನೆ, ಮತ್ತೆ ಮತ್ತೆ ಸಮರ್ಸ್ಕೊಳ್ತಾನೆ. ಅವಳ ಹಣೆ ಬರಹವೆಂದೇ ತನ್ನ ಒಂದು ತಪ್ಪನ್ನ ಬದಿಗೊತ್ತಿ ಆಕೆಯ ಒಂದು ಹಣೆ ಬರಹದ ಮೇಲೆ ತನ್ನ ಒಂದು ವಿಚಾರವನ್ನ ಸಮರ್ಸ್ಕೊಳ್ತಾ ಹೋಗ್ತಾನೆ ಅಂತಂತ ಹೇಳ್ಬಿಟ್ಟು ನಾವು ನೋಡ್ಬೋದಾಗಿದೆ. ಇಲ್ಲಿ ತಂದೆಯ ಕೈವಾಡ ಇರುವಂಥದ್ದು ಬಹಳ ಸೊಗಸಾಗಿ ಅವಳು ಅದನ್ನ ಭೇದಿಸಿ ತಿಳ್ಕೊಳ್ತಾಳೆ ಅಂತ. ಯಾಕೆಂದ್ರೆ ಹೊಸಮನೆಯ ಸಲೀಂನ ಒಂದು ಶ್ರೀಮಂತಿಕೆ ಮೇಲೆ ನನ್ನಪ್ಪ ಕಣ್ಣಿಟ್ಟಿದ್ರ ಪರಿಣಾಮವಾಗಿ ನನಗೆ ಈ ಒಂದು ಸಂಕಷ್ಟ ಬಂದಿದೆ ಎಂಬುದು ಅವಳಿಗೆ ಸುಲಭವಾಗಿ ಅರ್ಥವಾಗುತ್ತೆ ಅಂತ ಹೇಳಿ. ಅಷ್ಟರೊಳಗೆ ಒಣ ಮೀನನ್ನ ಮಾರುತ್ತಾ ಅಲ್ಲಿಗೆ ಪಾರು ಬರ್ತಾಳೆ. ಆಗ ತುಂಬಾ ಸಂತೋಷವಾಗುತ್ತೆ, ಪಾರು ಬಂದ್ಲಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಪಾರು ಕಾವಳ್ಳಿಯ ಊರಿಂದ ಬಂದಿರುವಂಥದ್ದು. ಅಲ್ಲಿ ಇರುವಂತಹ ರಶೀದ್ ಮತ್ತು ತನ್ನ ಮಗು, ಇವರಿಬ್ಬರ ವಿಚಾರವೂ ಕೂಡ ಒಮ್ಮೆಲೆ ಕೇಳಬಹುದು ಅಂತ ಹೇಳ್ಬಿಟ್ಟು ಅವಳ ಹೃದಯ ಸಂತೋಷವಾಗುತ್ತೆ. ಅವಳ ಹೃದಯಕ್ಕೆ ಸಂತೋಷವಾಗುತ್ತೆ. ಓಡೋಡಿ ಬರ್ತಾಳೆ ಪಾರುವಿನ ಒಂದು ಧ್ವನಿಯನ್ನು ಕೇಳಿ. ಅವಳ ಹೃದಯ ಬಡಿತ ಕೂಡ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಬಂದ ತಕ್ಷಣನೇ ಪಾರುವನ್ನ ಪ್ರೀತಿಯಿಂದ ಮಾತನಾಡಿಸುತ್ತಾ ತನ್ನ ಮಗನ ವಿಚಾರವನ್ನ ಕೇಳ್ತಾಳೆ. ಆಗ ಪಾರು ಹೇಳ್ತಾಳೆ, ಹೌದಮ್ಮ, ನಿಮ್ಮ ಮನೆ ಕಡೆ ಹೋಗಿದ್ದೆ. ನಿನ್ನ ಮಗ ಈಗ ಅಂಬೆಗಾಲ ನೀಡುತ್ತಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ನನ್ನನ್ನು ಪಾಲು ಎಂದು ಕರೆಯುತ್ತಾನೆ, ನನ್ನನ್ನು ಪಾಲು ಎಂದು ಕರೆಯುತ್ತಾನೆ. ಬಹಳ ತುಂಟಾಟವನ್ನ ಆಡ್ತಾನೆ, ಬಹಳ ಮುದ್ದು ಮುದ್ದಾಗಿ ಮಾತನಾಡ್ತಾನೆ, ತೊದಲು ನುಡಿಗಳನ್ನ ಆಡ್ತಾನೆ ಎನ್ನುವಂತಹ ಒಂದು ಮಾತುಗಳನ್ನ ಕೇಳಿ ನಾದ್ರಳಿಗೆ ತುಂಬಾ ಸಂತೋಷವಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಪಾರು ಬಂದಿದ್ದು ಒಂದು ವರ್ಷದ ಸಂಗತಿಯೇ ಸರಿ ಅಂತಂತ ಹೇಳ್ಬಿಟ್ಟು. ಆನಂತರ ತನ್ನ ವ್ಯಥೆಯನ್ನ, ತನ್ನ ಸಂಕಷ್ಟಗಳನ್ನೆಲ್ಲ ಪಾರುವಿನೊಂದಿಗೆ ಹಂಚಿಕೊಳ್ತಾ ಹೋಗ್ತಾಳೆ ನಾದಿರ. ಅಷ್ಟೆಲ್ಲ ಹೇಳ್ಕೊಂಡ ನಂತರ ಪಾರು ನಾದಿರಳಿಗೆ ಹೇಳುವಂಥದ್ದು, ನೀವೇ ತಲಾಕ್ ಬೇಕು ಅಂತ ನಿಮ್ಮ ತಂದೆಯೊಂದಿಗೆ ಹೇಳಿ ಕಳಿಸಿದ್ರಂತೆ ಎಂದಾಗ ತುಂಬಾ ತವಕಕ್ಕೆ ಆಶ್ಚರ್ಯಚಕಿತಳಾಗ್ತಾಳೆ, ತವಕಕ್ಕೊಳಗಾಗ್ತಾಳೆ. ಯಾಕೆಂತಂದ್ರೆ ಇದರಲ್ಲೂ ಕೂಡ ನಮ್ಮ ತಂದೆ ಮಸಲತ್ ಮಾಡಿರುವಂಥದ್ದು ಎದ್ದು ಕಾಣ್ತಾ ಇತ್ತು. ಅಂದ್ರೆ ಪಾಪ ಈ ಒಂದು ವಿಚಾರದಲ್ಲಿ ನಾದಿರಳ ಒಂದು ಪಾತ್ರವೇನು ಕೂಡ ಇರಲಿಲ್ಲ. ಆದ್ರೂ ಕೂಡ ಪಾರು ಹೇಳಿದಂತ ಈ ವಿಚಾರ ಇವಳಿಗೆ ಒಂದು ಸ್ವಲ್ಪ ಬೇಸರ ಕೂಡ ತರಿಸುತ್ತೆ. ಆದ್ರೂ ಮುಂದುವರಿದಂತೆ ನಾದಿರ ಪಾರುವಿಗೆ ತನ್ನ ಸತ್ಯಾಸತ್ಯತೆಯನ್ನ ತಿಳಿಸಿ, ಇದೆಲ್ಲವೂ ಕೂಡ ನನ್ನ ತಂದೆಯ ಕುತಂತ್ರದ ಫಲ ಅಂತಂತ ಹೇಳಬೇಕೆಂದು, ತನ್ನ ಗಂಡನ ಮನೆಯವರಿಗೆ ಹೇಳಬೇಕೆಂದು ಪಾರುವಿನ ಕೈಲಿ ಹೇಳಿ ಕಳಿಸ್ತಾಳೆ. ಹಾಗಾಗಿ ಪಾರು ಈ ಒಂದು ಸುದ್ದಿಯನ್ನ ಕಾವಳಿಗೆ ಹೋಗಿ ರಶೀದನಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾಳೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಪಾರು ಕೂಡ ಗೊತ್ತಾಗುತ್ತೆ ಇವಳ ತಪ್ಪಿಲ್ಲ,
ಇದೆಲ್ಲವೂ ಕೂಡ ಖಾನ್ನ ಒಂದು ದುಡುಕಿನ ನಿರ್ಧಾರದ ಫಲ ಅಂತಂತಂತೇಳಿ. ಮತ್ತೆ ಇನ್ನೊಂದು ಆ ಸಂದರ್ಭದಲ್ಲಿ ಅವನು ಹೇಳೋದೇನಪ್ಪಾ ಅಂದ್ರೆ, ರಶೀದ್ ಇನ್ನೂ ಮದುವೆ ಆಗಿಲ್ಲ, ನಿಮ್ಮ ನೆನಪಿನಲ್ಲೇ ಇದ್ದಾನೆ ಎನ್ನುವಂತ ವಿಚಾರವು ಕೂಡ ಇವಳಿಗೆ ಒಂದಿಷ್ಟು ತಂಗಾಳಿ ಬೀಸಿದಂತೆ ಆಗುತ್ತೆ ನಾದಿರಳಿಗೆ. ಬಹಳಷ್ಟು ಸಂತಸಗೊಳ್ತಾಳೆ ಆ ಒಂದು ಮಾತನ್ನ ಕೇಳಿ, ನನ್ನ ರಶೀದ್ ಇನ್ನೂ ಮದುವೆ ಆಗಿಲ್ಲ ಅನ್ನುವಂಥದ್ದು. ಮುಂದೆ ನಾದಿರಳು ಭಾವುಕಳಾಗ್ತಾಳೆ. ತನ್ನ ಕಾವಳ್ಳಿಯ ಕುಟುಂಬದ ಕಡೆ ಅವಳ ಒಂದು ಗಮನ ಹೋಗುತ್ತೆ ಅಂತಂತ ಹೇಳ್ಬಿಟ್ಟು. ಅಲ್ಲಿ ಸಹಜೀವನ ಮಾಡಿದ ರೀತಿ ನೀತಿಗಳು, ಆ ಸನ್ನಿವೇಶಗಳನ್ನೆಲ್ಲ ಪರಸ್ಪರ ನೆನಪು ಮಾಡ್ಕೊಳ್ತಾಳೆ. ಆ ಕುಟುಂಬ ಹೇಗೆ ಒಬ್ರಿಗೊಬ್ರು ಹಚ್ಕೊಳ್ತಾ ಇದ್ರು, ಅವರೆಲ್ಲರ ಒಂದು ಚರ್ಚೆ ಮುಖಾಂತರವಾಗಿ ಹಣವನ್ನ ಹೇಗೆ ಕೂಡಿಡುವಂಥದ್ದು, ಹಣವನ್ನು ದುರುಪಯೋಗ ಮಾಡಬಾರದು, ದುಂದುವೆಚ್ಚ ಮಾಡಬಾರದು, ಕೂಡಿಡಬೇಕು ಎಂಬ ಆ ಒಂದು ಹ್ಮ್, ಆತೊರೆಯುವಂತ ಒಂದು ಪ್ರಸಂಗವನ್ನು ಕೂಡ ನೆನಪು ಮಾಡ್ಕೊಳ್ತಾಳೆ. ಉಳಿತಾಯದ ಒಂದು ಯೋಜನೆಗಳನ್ನ ಆ ಕುಟುಂಬ ಆಯ್ಕೆಕೊಳ್ಳುವುದನ್ನೆಲ್ಲವನ್ನು ಕೂಡ ಆ ಕ್ಷಣದಲ್ಲಿ ನೆನಪು ಮಾಡ್ಕೊಳ್ತಾಳೆ. ಮುಂದುವರೆದಂತೆ ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗಿರ್ಲಿ ಅಂತ ಹೇಳ್ಬಿಟ್ಟು, ಮಕ್ಕಳ ಭವಿಷ್ಯ ಕೂಡ ಉಜ್ವಲವಾಗಿರ್ಲಿ ಅಂತ ಹೇಳ್ಬಿಟ್ಟು ಆ ಉಳಿತಾಯದ ಹಣದಿಂದ ಮನೆಯನ್ನು ಕೂಡ ಕಟ್ಟಬೇಕು ಎನ್ನುವಂತಹ ಒಂದು ಮಾತುಗಳು ಇವಳು ಅಲ್ಲಿ ಹಂಚಿಕೊಂಡಿರೋದನ್ನು ಕೂಡ ನೆನಪನ್ನ ಮಾಡ್ಕೊಳ್ತಾಳೆ. ಒಟ್ಟಾರೆಯಾಗಿ ತ್ಯಾಗದ ಒಂದು ಜೀವನವನ್ನ ಮಾಡ್ಕೊಳ್ತಾ, ಸೀರೆ, ಬಳೆ, ಒಡವೆ ಇವುಗಳ ಬಗ್ಗೆ ಯಾವುದೇ ಆಶೆಯನ್ನು ವ್ಯಕ್ತಪಡಿಸದೆ ಒಂದು ಗಾಳಿ ಗೋಪುರವನ್ನ ಕಟ್ಟುವಂಥದ್ದು. ಇವೆಲ್ಲವೂ ಈಗ ನಾದಿರಳನ್ನ ರಣಹದ್ದಿನಂತೆ ಕುಕ್ಕಿ ಕುಕ್ಕಿ ತಿನ್ನತೊಡಗಿದ್ದವು ಅಂತ ಹೇಳ್ಬಿಟ್ಟು. ಅಂದ್ರೆ ಈ ಒಂದು ಸೆಷನ್ 15ರ ಭಾಗದಲ್ಲಿ ಇಷ್ಟು ವಿಚಾರಗಳನ್ನ ನಾವು ಕಾಣಬಹುದಾಗಿದೆ. ಆ ಇಷ್ಟು ವಿಚಾರಗಳನ್ನ ಆ, ನಿಮ್ಮ ಮುಂದೆ ಇಟ್ಟಿದ್ದಕ್ಕೂ ಮತ್ತೆ ನೀವು ಕೇಳಿದ್ದಕ್ಕೂ ಆ, ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡಿ ಇವತ್ತಿನ ಸೆಷನ್ ಅನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.